ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ತುಂಬ ಮೃದುವಾದಂತಹ ಸಾಫ್ಟ್ ಆದಂತಹ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ. ಈ ತರಹ ಉಬ್ಬಿದಂತಹ ಮತ್ತು ಸಾಫ್ಟ್ ಆದ ಪೂರಿಯನ್ನು ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡಬಹುದು. ಹಾಗಾದರೆ ತಡೆ ಯಾಕೆ? ಇದಕ್ಕೆ ಮಾಡಲು ಬೇಕಾದ ಸಾಮಗ್ರಿಗಳು ಮತ್ತು ವಿಧಾನ ಹೇಗೆ ಎಂದು ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ 2 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ, ಚಿಟಿಕೆ ಉಪ್ಪು, ಬೇಕಾದಷ್ಟು ನೀರು. ನಂತರ ಒಂದು ಬಟ್ಟಲನ್ನು ತೆಗೆದುಕೊಂಡು ಅದಕ್ಕೆ ಮೊದಲೇ ತೋರಿಸಿದಂತಹ 2 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, ಚಿಟಿಕೆ ಉಪ್ಪು ಸೇರಿಸಿ ನಂತರ ಇದನ್ನು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಬೇಕು. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋರಿಗೆ ಕಲಿಸಿ. ಫ್ರೆಂಡ್ಸ್, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ನೆನಪಲ್ಲಿರಿ, ಇದು ಮೈದಾ ಹಿಟ್ಟು ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳು ಆಗುತ್ತೆ. ಸೊ ಹಾಗಾಗಿ ಗಟ್ಟಿಗೂ ಇರಬಾರ್ದು, ತುಂಬ ತೆಳು ಕೂಡ ಇರಬಾರ್ದು. ತುಂಬ ಹಳ್ಳಕ್ಕೆ ಹಿಟ್ಟಾದ್ರೆಗಿನ ನಾವು ಪೂರಿನ ಆಯಿಲಲ್ಲಿ ಫ್ರೈ ಮಾಡಬೇಕಾದಾಗ ತುಂಬಾ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದು ಈ ಥರ ಚಪಾತಿ ಹದಕ್ಕೆ ಬರೋ ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ಥರ ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈಗ ಕೊನೆಯಲ್ಲಿ 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮತ್ತೆ ಹಿಟ್ಟನ್ನು ನಾದ್ಕೊಳ್ಳೋಣ. ಹಿಟ್ಟನ್ನು ನಾದ್ಕೊಂಡು ಒಂದು ಅರ್ಧ ಗಂಟೆ ಸೈಡಿಗೆ ಇಡೋಣ. ಈಗ ಪೂರಿಗೆ ಆಲೂಗಡ್ಡೆ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅರ್ಧ kg ಆಲೂಗಡ್ಡೆಯನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರಿಗೆ ಹಾಕಿ 3 ವಿಸಿಲ್ ಬರೋವರೆಗೂ ಕೂಗಿಸ್ಕೊಂಡು ನಂತರ ಅದರ ಮೇಲಿರುವ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ದೊಡ್ಡ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು ಗರಂ ಮಸಾಲೆ ಪೌಡರ್. ಈಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರನ್ನು ತೆಗೆದುಕೊಂಡು 3 ಮೆಣಸಿನ್ಕಾಯಿನ ಈ ಥರ ಪೀಸ್ ಮಾಡಿ ಹಾಕಿ, ನಂತರ ಒಂದು 6 ಎಸಳು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿಯನ್ನು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೆತ್ತಗೆ ರುಬ್ಕೊಳ್ಳೋಣ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ 4-5 ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾದ ನಂತರ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಕೆಂಪಾದಮೇಲೆ 1 ಸ್ಪೂನು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಈಗ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಫಾಲೋ ಮಾಡಿ, ಪಕ್ಕದಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ ಇದಕ್ಕೆ ಮುಂಚೆನೇ ರುಬ್ಬಿದಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಚೆನ್ನಾಗಿ ಅರಿಶಿನ ಫ್ರೈ ಮಾಡೋಣ. ಈಗ ಮುಂಚೆನೇ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ 2 ಟೊಮೊಟೊವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡೋಣ. ಫ್ರೆಂಡ್ಸ್, ಇದಕ್ಕೇನೆ ಈಗ ಉಪ್ಪಾಗೋ ಅವಶ್ಯಕತೆ ಇರೋದಿಲ್ಲ. ನಾವು ಮುಂಚೆನೇ ಮಸಾಲೆ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ಲ, ಅದೇ ಸಾಲ್ಟ್ ಸಾಕು. ಒಂದು ವೇಳೆ ಕಡಿಮೆ ಇದ್ದರೆ ಮತ್ತೆ ಹಾಕ್ಕೊಳ್ಳಿ. ನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 20 ಸೆಕೆಂಡ್ ಆದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಸಪ್ರೇಟ್ ಆಗಬೇಕು, ಆಯಿಲೆಲ್ಲ ಬಿಡಬೇಕು. ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 2 ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಒಂದು 20 ಸೆಕೆಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ನಂತರ ಕ್ಯಾಪನ್ನು ಓಪನ್ ಮಾಡಿ ಈ ಥರ ನೀರೆಲ್ಲ ಹೀರ್ಕೊಂಡಿರ್ಬೇಕು, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈಗ ಇದಕ್ಕೆ ನಾವು ಮುಂಚೆನೇ ರೆಡಿ ಮಾಡ್ಕೊಂಡಿರೋಂತಹ ಪೊಟ್ಯಾಟೋನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅರ್ಧಂಬರ್ಧ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲ ಪೊಟ್ಯಾಟೋಗೆ ಹಿಡ್ಕೋಬೇಕು ಚೆನ್ನಾಗಿ. ಈ ಥರ ಎಲ್ಲ ಆದಮೇಲೆ ಮತ್ತೆ ಒಂದು 20 ಸೆಕೆಂಡ್ ಕ್ಲೋಸ್ ಮಾಡಿ ಇಡೋಣ. ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ಆದಂತಹ 10 ನಿಮಿಷದಲ್ಲೇ ರೆಡಿ ಮಾಡುವಂತಹ ಆಲೂಗಡ್ಡೆ ಪಲ್ಯ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈಗ ಸಣ್ಣ ಪೀಸ್ಗಳಾಗಿ ಕಟ್ ಮಾಡೋಣ. ನಂತರ ಕೈಯಿಂದನೇ ಪ್ರೆಸ್ ಮಾಡಿ ಈ ಥರ ಚೆನ್ನಾಗಿ ಗೋಲಿ ಆಕಾರ ಬರೋ ಹಾಗೆ ರೌಂಡಾಗಿ ಮಾಡ್ಕೊಳ್ಳೋಣ. ಎಲ್ಲ ಪೀಸ್ಗಳನ್ನು ಇದೇ ರೀತಿ ಮಾಡಿಕೊಂಡು ಈಗ ಪೂರಿಯನ್ನು ಲಟ್ಟಿಸ್ಕೊಳ್ಳೋಣ.
ಫ್ರೆಂಡ್ಸ್, ಪೂರಿಯನ್ನು ಲಟ್ಸ್ಕೋಬೇಕಾದ್ರೆ ಎಣ್ಣೆಯಲ್ಲೇ ಅದ್ದಿ ಲಟ್ಸ್ಕೊಳ್ಳಿ. ನೀವು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲಿ ಲಟ್ಸ್ಕೊಳೋದ್ರಿಂದ ಪೂರಿ ಫ್ರೈ ಮಾಡಬೇಕಾದ್ರೆ ಆ ಹಿಟ್ಟೆಲ್ಲ ಬಿಟ್ಕೊಳ್ಳುತ್ತೆ. ನಂತರ ಅದೆಲ್ಲ ಬ್ಲ್ಯಾಕ್ ಆಗಿ ಗಸಿ ಪೂರಿನ ಫ್ರೈ ಮಾಡಬೇಕಾದ್ರೆ ಪೂರಿ ಮೇಲೆಲ್ಲ ಬರುತ್ತೆ. ಅದು ಅಷ್ಟು ಹೆಲ್ತ್ಗೂ ಒಳ್ಳೆಯದಲ್ಲ. ಇದೇ ರೀತಿ ಪೂರಿಗಳನ್ನು ಎಲ್ಲವನ್ನು ಸಮಾನವಾಗಿ ಲಟ್ಸ್ಕೊಳ್ಳೋಣ. ನಂತರ ಈಗ ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಒಂದು ಸೈಡಿಂದ ಈ ಥರ ಎಲೆಯನ್ನು ಬಿಡೋಣ. ಬಿಟ್ಟಮೇಲೆ ಲೈಟಾಗಿ ಪ್ರೆಸ್ ಮಾಡಿ, ಈಗ ಮತ್ತೆ ಟರ್ನ್ ಮಾಡಿ, ಈಗ ಗಟ್ಟಿಯಾಗಿ ಪ್ರೆಸ್ ಮಾಡಿ. ಈಗ 2 ಸೈಡು ಫ್ರೈ ಆದಮೇಲೆ ಈಗ ಪೂರಿ ರೆಡಿಯಾಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ನಂತರ ಮತ್ತೊಂದು ಎಲೆ ಹಾಕಿ ಇದೇ ರೀತಿ ಲೈಟಾಗಿ ಪ್ರೆಸ್ ಮಾಡಿ. ಲೈಟಾಗಿ ಪ್ರೆಸ್ ಮಾಡಿದ್ರೆ ಈ ಥರ ಉಬ್ಬುತ್ತೆ. ಉಬ್ಬಿದ್ಮೇಲೆ ಮತ್ತೆ ಟರ್ನ್ ಮಾಡಿ, ಈಗ ಗಟ್ಟಿಗೆ ಪ್ರೆಸ್ ಮಾಡಿ. 2 ಸೈಡು ಫ್ರೈ ಆದಮೇಲೆ ಟಿಶ್ಯೂ ಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಫ್ರೆಂಡ್ಸ್, ನೆನಪಿರಲಿ, ಎಲೆ ಲತ್ತಿಸ್ಕೋಬೇಕಾದ್ರೆ ಒಂದು ಸೈಡ್ ದಪ್ಪ, ಒಂದು ಸೈಡ್ ತೆಳ್ಳಗೆ, ಮಧ್ಯದಲ್ಲಿ ತೆಳ್ಳಗೆ ಆ ಥರ ಎಲ್ಲ ಮಾಡ್ಕೋಬಾರ್ದು. ಈಕ್ವಲಾಗಿ ಎಲ್ಲ ಸಮಾನವಾಗಿ ಲತ್ತಿಸ್ಕೋಬೇಕು. ಆ ಥರ ಲತ್ತಿಸ್ಕೊಂಡೆ ಚೆನ್ನಾಗಿ ಪೂರಿ ಈ ಥರ ಉಬ್ಬುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಾನು ಪೂರಿನೆಲ್ಲ ತೊಗೊಂಡು ಟಿಶ್ಯೂ ಮೇಲೆ ಹಾಕಿದರೂ ಸಹ ಟಿಶ್ಯೂ ಎಲ್ಲಿ ಆಯಿಲ್ ಆಗೇ ಇಲ್ಲ. ನಾನು ಹೇಳಿದ ಮೆಥಡಲ್ಲೇ ನೀವು ಈ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಪೂರಿ ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ. ಚೆನ್ನಾಗಿ ಲೈಟ್ ವೆಯ್ಟಲ್ಲೇ ಇರುತ್ತೆ. ಫ್ರೆಂಡ್ಸ್, ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ನಮಗೂ ಇದೇ ರೀತಿ ಇನ್ನೂ ಹೊಸ ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬ ಈಸಿಯಾಗಿ, ಕ್ವಿಕ್ಕಾಗಿ, ತುಂಬ ಸಾಫ್ಟ್ ಆದಂತಹ ಪೂರಿ ಮಾಡೋದು ಹೇಗೆ ಅಂತ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಪೂರಿ ಬಬಲ್ಸ್ ಥರ ಬಂದಿದೆ. ಟಿಶ್ಯೂನು ಎಲ್ಲಿ ಆಯಿಲೇ ಇಟ್ಕೊಂಡಿಲ್ಲ. ಈಗ ಪೂರಿಯನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಪೂರಿ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗಂತ ನೋಡಿ. ತುಂಬ ಸಾಫ್ಟಾದ ಪೂರಿ, ಸಿಂಪಲ್ಲಾಗಿ ಮಾಡುವಂಥ ಆಲೂಗಡ್ಡೆ ಪಲ್ಯ. ಮನೇಲಿ ಗೆಸ್ಟ್ ಯಾರು ಬಂದರೆ ಅರ್ಜೆಂಟಾಗಿ, ಕ್ವಿಕ್ಕಾಗಿ, ಈಸಿಯಾಗಿ, ಟೇಸ್ಟಿಯಾಗಿ ಮಾಡುವಂತಹ ಪೂರಿ ಆಲೂಗಡ್ಡೆ ಪಲ್ಯ. ಫ್ರೆಂಡ್ಸ್, ನೋಡಿದ್ರಲ್ಲ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.